ಹಾಯ್ ಹಲೋ, ಎಲ್ಲಿ ಹೊಟ್ಟಿದ್ದೀನಿ ಅಂತ ಅಂದರೆ ಒಂದು ಹೋಟೆಲ್ನ ರಿವ್ಯೂ ಇದೆ ಆಯಿತಾ. ಏನು ಸ್ಪೆಷಲ್ ಅಂತ ಅಂದರೆ ಅಲ್ಲಿ ಹೋದಾಗಲೇ ಗೊತ್ತಾಗುತ್ತೆ. ಬಟ್ ಇವಾಗಲೇ ಹೇಳ್ಬಿಡ್ತೀನಿ, ಇವಾಗ ಮ್ಯಾಂಗೋ ಸೀಸನು. ಸೊ ಏನು ಫುಲ್ ಥಾಲಿ ಇರುತ್ತಲ್ಲ, ಎಲ್ಲದೂ ಮ್ಯಾಂಗೋ ಐಟಮೇ ಇರುತ್ತೆ. ಇನ್ವೈಟ್ ಮಾಡಿದ್ದಾರೆ, ರಿವ್ಯೂ ಮಾಡೋಕ್ಕೆ ಹೋಗ್ತಿದ್ದೀನಿ. ಮಹಾರಾಷ್ಟ್ರದಲ್ಲಿರೋ ಹೋಟೆಲಿಗೆ ಕನ್ನಡ ರಿವ್ಯೂವರ್ ಆಗಿ ಹೋಗ್ತಿದ್ದೀನಿ. ನೋಡೋಣ ಹೆಂಗಿರುತ್ತೆ ಥಾಲಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ ಹಾಗಾದರೆ. ನಾವಿವತ್ತು ರಿವ್ಯೂ ಮಾಡಬೇಕಾಗಿರೋದು ನೈವೇದ್ಯ ಅನ್ನೋ ಹೋಟೆಲ್ಲು. ನೋಡಿ ಅವ್ರ ನೇಮ್ ಬೋರ್ಡ್ ಎಷ್ಟು ಚೆನ್ನಾಗಿ ಅವ್ರ ಭಾಷೆಯಲ್ಲಿ ಹಾಕಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ನಾವು ರಿಕ್ವೆಸ್ಟ್ ಮಾಡಬೇಕು, ಕನ್ನಡದಲ್ಲಿ ಹಾಕ್ರಪ್ಪ, ಚೂರಾದರೂ ಕನ್ನಡದಲ್ಲಿ ಹಾಕಿ ಅಂತ. ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಇನ್ಸ್ಟಾಗೆ ಏನೇನು ಬೇಕು ಅದರ ಕ್ಲಿಪ್ಸ್ನೆಲ್ಲ ತೊಗೊಂಡೆ. ಒಳಗಡೆ ಹೋಗಿ ನೋಡಿದ್ರೆ ರಶ್ ಅಷ್ಟೊಂದು ಇರಲಿಲ್ಲ. ಆಮೇಲೆ ಗೊತ್ತಾಯಿತು ಇಲ್ಲಿ ನೈಟ್ ತುಂಬ ರಶ್ ಆಗುತ್ತೆ ಆಫ್ಟರ್ನೂನ್ಗಿಂತ ಅಂತ. ಬಿಕಾಸ್ ವೀಕ್ ಡೇಸಲ್ಲಿ ಹೋಗಿದ್ದೀನಲ್ವ, ವೀಕೆಂಡಲ್ಲಿ ಹೋಗಿದ್ದಿದ್ರೆ ರಶ್ ಇರೋದು. ಬಟ್ ಆದ್ರೂ ಆಲ್ಮೋಸ್ಟ್ ಆಲ್ 75% ಟೇಬಲ್ ಎಲ್ಲ ಫಿಲ್ ಇತ್ತು. ಆ್ಯಂಡ್ ಒಂದಿಷ್ಟು ಟೇಬಲ್ಲು ಬುಕ್ಕಿಂಗ್ ಆಲ್ರೆಡಿ ಆಗಿತ್ತು, ರಿಸರ್ವ್ ಆಗಿತ್ತು. ಆ್ಯಂಡ್ ದೆನ್ ಹೋಗಿದ ತಕ್ಷಣವೇ ಒಂದು ಐಟಮ್ ಅಂತ ತಂದು ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ನಾನು ಏನೇನು ನಾನು ಇನ್ಸ್ಟಾಗೆ ಬೇಕು ಅದನ್ನೆಲ್ಲ ಶೂಟ್ ಮಾಡಿಕೊಂಡೆ. ಆ್ಯಂಡ್ ವೇಟ್ ಮಾಡ್ತಿದ್ದೆ ಎಷ್ಟೊತ್ತಿಗೆ ಮುಗಿಸ್ತಾರೆ ಅಂತ. ನೋಡಿದ್ರೆ ಒಂದು ಅಂತ ಒಂದು ಹತ್ತತ್ರ ಒಂದು 20-25 ಐಟಮ್ಸ್ ಕೊಟ್ಟರು ಟೋಟಲ್ ಆಗಿ. ಇನ್ನೊಂದೇನು ಅಂತಂದರೆ ಎಲ್ಲ ಐಟಮ್ಸು ಅನ್ಲಿಮಿಟೆಡು. ಯಾವ ಐಟಮ್ ಬೇಕಾದರೂ ನಿಮ್ಗೆ ಎಷ್ಟು ಬೇಕಾದರೂ ತಿನ್ಬೋದು. ಆ್ಯಕ್ಚುಲಿ ಫೇಮಸ್ ಏನು ಅಂತಂದರೆ ಇದು ಮ್ಯಾಂಗೋದು ಇರುತ್ತಲ್ಲ, ಜಲ್ಲಿ ಜ್ಯೂಸ್ ಥರ ಇದೆ. ಪೂರಾ ತಾಜಲ್ಲಿ ಸಿಕ್ಕಾಬಟ್ಟೆ ಐಟಮ್ ಕೊಟ್ಟಿದ್ದಾರೆ. ನನ್ನ ಹತ್ರ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಅಂತ ನನ್ನ ಫ್ರೆಂಡ್ಸ್ನ ಕರ್ಕೊಂಡು ಬಂದಿದ್ದೀನಿ. ಅವ್ರ ಪಕ್ಕ ಕಂಪ್ಲೀಟ್ ಮಾಡ್ತಾರೆ. ನಾನು ಚೂರು ತಿಂದ್ಬಿಟ್ಟು ಅಷ್ಟೇ ಮುಗೀತು. ಇದು ಫೈನಲ್ ಥಾಲಿ ಲುಕ್. ದಿನದಿಂದ ದಿನಕ್ಕೆ ವೆರೈಟಿ ಐಟಮ್ಸ್ನ ಆ್ಯಡ್ ಮಾಡ್ತಾ ಇರ್ತಾರೆ ಆ್ಯಂಡ್ ಐಟಮ್ಸ್ನ ಚೇಂಜ್ ಮಾಡ್ತಾ ಇರ್ತಾರೆ. ಇದು ಇವತ್ತಿನ ಐಟಮ್ಸ್ ಏನವ್ರು ಮಾಡಿದ್ರು, ಇವತ್ತಿನ ಐಟಮ್ಸ್. ನಿಮಗೆ ನಾಳೆ ಹೋದರೆ ಡಿಫ್ರೆಂಟ್ ಐಟಮ್ಸ್ ಸಿಗುತ್ತೆ. ಹೇಳಬೇಕು ಅಂದರೆ ನನಗೆ ಸಿಕ್ಕಾಬಟ್ಟೆ ಹಸಿವಾಗಿತ್ತು. ಸೊ ಪಟ ಅಂತ ಶೂಟ್ ಎಲ್ಲ ಮಾಡಿಕೊಂಡು ನಾನು ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಐಟಮ್ಸ್ ಮಾತ್ರ ಸೀರಿಯಸ್ ಆಗಿ ಹೇಳ್ತೀನಿ, ಒಂದಕ್ಕಿಂತ ಒಂದು ಸಖತ್ತಾಗಿತ್ತು. ಬಟ್ ಪ್ರೈಸ್ ಅಂತ ಬಂದರೆ ವೀಕ್ ಡೇಸಲ್ಲಿ 450 ರೂಪೀಸ್ ಪರ್ ಥಾಲಿ, ಅನ್ಲಿಮಿಟೆಡ್ ಇರೋದ್ರಿಂದ. ವೀಕೆಂಡಲ್ಲಿ 480 ರೂಪೀಸ್ ಅಂತೆ. ಮತ್ತು ಹಬ್ಬ ಏನಾದರೂ ಆ ಥರ ಸ್ಪೆಷಲ್ ಆಗಿದ್ದರೆ ಅವತ್ತೂ 480 ರೂಪೀಸ್ ಇರುತ್ತೆ. ಇನ್ಸ್ಟಾಲ್ ಮತ್ತು ಫೇಸ್ಬುಕ್ಕಲ್ಲೆಲ್ಲ ಪೋಸ್ಟ್ ಹಾಕಿದಾಗ ತುಂಬ ಜನ ಕೇಳಿದ್ರು, ಇಷ್ಟು ಫುಲ್ ಥಾಲಿ ನೀವು ಒಬ್ಬರೇ ಖಾಲಿ ಮಾಡಿದ್ರ, ಇಷ್ಟೊಂದು ತಿಂದ್ರ, ಹಂಗೆ ಅಂತ. ಸೀರಿಯಸ್ಲಿ ಏನು ಕ್ವಶನ್ ಅಂತ ಕೇಳ್ತೀರಾ? ಅಷ್ಟು ತಿನ್ನೋ ಕೆಪಾಸಿಟಿ ನನಗೆ ಇದ್ದಿದ್ದಿದ್ರೆ ನಾನು ಯಾಕೆ ಒಳ್ಳೆ ನಾಯಿ ಹೊಡಿಯೋಕೆ ಹೋಲ್ ಥರ ಇರ್ತಿದ್ದೆ. ಹೋಲ್ ಥಾಲಿಯಲ್ಲಿ ನನಗಿಷ್ಟ ಆಗಿದ್ದು ಆಮ್ರಸು. ನಾವೇನು ಮಾವಿನ ಹಣ್ಣಿನ ಚಿಕ್ಕಣ್ಣೆ ಅಂತ ಕರಿತೀವಲ್ಲ, ಅದನ್ನು ಇಲ್ಲಿ ಆಮ್ರಸ್ ಅಂತ ಕರೀತಾರೆ. ಹಾಗೆಯೇ ಫ್ರೆಂಡ್ಸ್ ಹತ್ರ ಮಾತಾಡ್ತಾ ಊಟನೂ ಮುಗಿಸಿದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ವಿಡಿಯೋ ಇಷ್ಟ ಆದರೆ ಫಸ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೇಳೋಕ್ಕೆ ಇದ್ದರೆ ಕಮೆಂಟ್ ಮಾಡಿ. ಏನು ಗೊತ್ತಾ, ಬೇರೆ ಸ್ಟೇಟಲ್ಲಿದ್ದು ನಮ್ಮ ಲ್ಯಾಂಗ್ವೇಜ್ ಯೂಸ್ ಮಾಡಿ ರಿವ್ಯೂ ಕೊಡ್ತೀವಿ ಅಥವಾ ಏನೋ ಒಂದು ಮಾಡ್ತೀವಿ ಅಂದರೆ ಅಲೋ ಮಾಡಲ್ಲ. ಅವ್ರಿಗೆ ರಿಕ್ವೆಸ್ಟ್ ಮಾಡಬೇಕು ನಮ್ಮದೇ ಲ್ಯಾಂಗ್ವೇಜಲ್ಲಿ ಮಾಡ್ತೀವಿ ಅಂತ. ನಾನು ಕನ್ನಡದಲ್ಲಿ ಮಾಡೋಕ್ಕೆ ರಿಕ್ವೆಸ್ಟ್ ಮಾಡಿ ವಿಡಿಯೋ ಮಾಡಿದ್ದೀನಿ, ಇನ್ನೂ ಮಾಡ್ತಾನೆ ಇರ್ತೀನಿ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ನ ಬತ್ತಿ ಆಯಿತಾ. ಈಗ ಫುಲ್ಲು ಸುಸ್ತಾಗಿದೆ, ಸಿಕ್ಕಾಪಟ್ಟೆ ಬಿಸಿಲಿತ್ತು. ನಾನು ಹೋಗಿ ರೆಸ್ಟ್ ಮಾಡ್ತೀನಿ. ಅಲ್ಲಿ ತನಕ ಬಾಯ್.